ಐಫಾ ಅವಾರ್ಡ್ಗಳಲ್ಲಿ ಕನ್ನಡದವರು ಬಹಳ ಸುದ್ದಿ ಮಾಡಿದಾರೆ ಕಣ್ರಿ ಈ ಸಲ. 2015ರ ಹಿಟ್ ಚಿತ್ರ ರಂಗಿತ ರಂಗ ಐಫಾದಲ್ಲಿ 8 ಅವಾರ್ಡ್ಗಳನ್ನ ಗೆದ್ದು ಸಂಭ್ರಮಿಸ್ತಾ ಇದೆ. ನಿರ್ದೇಶನ, ಸಂಗೀತ ನಿರ್ದೇಶನ ಮತ್ತೆ ಅತ್ಯುತ್ತಮ ಸಾಹಿತ್ಯಕ್ಕಾಗಿ ಅನೂಪ್ ಭಂಡಾರಿ ಅವರು 3 ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಇದಲ್ಲದೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಾಯಿ ಕುಮಾರ್ ಅವರ ಪಾಲಾಗಿದೆ. ನೀವು ಉತ್ತರ ಹುಡುಕೋದು ಅಷ್ಟೊಂದು ಸೂಕ್ತವಲ್ಲ. ಅಷ್ಟೇ ಅಲ್ಲ, ಅತ್ಯುತ್ತಮ ಖಳನಟ ಆಗಿದ್ದು ಅರವಿಂದ್ ರಾವ್ ಅವರು. ಆ ಕಮರಟ್ಟು ಮನೆಯಿಂದ ಹೆಂಗ್ಸ್ ಮಿಸ್ ಆಗಿದ್ದಾಳಲ್ಲ. ಇನ್ನು ಇದೆ ತಡಿರಿ, ರಂಗಿತರಂಗಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿನೂ ಸಿಕ್ಕಿದೆ. ತಾಂತ್ರಿಕ ವಿಭಾಗದಲ್ಲಿ ಸೌತ್ ಇಂಡಿಯನ್ ಕ್ಯಾಟಗರಿಯಲ್ಲಿ ಬಿ ಅಜನೀಶ್ ಲೋಕನಾಥ್ ರವರು ಬೆಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಾಗಿ ಅಂದ್ರೆ ಹಿನ್ನೆಲೆ ಸಂಗೀತಕ್ಕಾಗಿ ಅವಾರ್ಡ್ ಗೆದ್ದಿದ್ದಾರೆ. ಹಾಗೆ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ನಲ್ಲಿ ಮುರಳಿ ರಾಯ್ಶ್ಯಾಮ್ ರವರು ಅವಾರ್ಡ್ ಗೆದ್ದಿದ್ದಾರೆ. ಇದು ರಂಗಿತರಂಗದ ಕಥೆ ಆದ್ರೆ ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಮತ್ತು ನಟ ಪ್ರಶಸ್ತಿಗಳನ್ನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಗಾಗಿ ಸ್ಯಾಂಡಲ್ವುಡ್ ಬ್ಯೂಟಿ ರಾಧಿಕಾ ಪಂಡಿತ್ ಮತ್ತೆ ಅಂತಮ್ಮ ಯಶ್ ಗೆದ್ದಿದ್ದಾರೆ. ನಿಮ್ಗೆ ಇವಾಗಲೇ ಕೇಳಿಸ್ತಾ ಇರೋಂಗೆ ಸೆಲೆಬ್ರೇಷನ್ ಶುರುವಾಗಿದೆ. ನೀವು ಬನ್ನಿ. ಅಂದಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸಿಗೋಣ. ನಮಸ್ಕಾರ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.